ಈಗ ಯಾರಾದ್ರೂ ಬಂದ್ರೆ ನಾವು ಬಂದ್ರಲ್ಲ. ಎಲ್ಲಿ ಎಲ್ಲವ್ರೆ ಇಲ್ಲೇ ನಿಂತಿದ್ದೀರಲ್ಲ ನೀವೇನೆ? ಅಲ್ಲ ಸರ್, ದೇವಸ್ಥಾನ ಮುಚ್ಚಿದ ಮೇಲೆ ಪೂಜಾರಿ ಇರಲ್ಲ, ಕಾಲೇಜ್ ಮುಚ್ಚಿದ ಮೇಲೆ ಸ್ಟೂಡೆಂಟ್ಸ್ ಇರಲ್ಲ. ಅಷ್ಟು ಗೊತ್ತಾಗಲ್ವಾ ಸರ್ ನಿಮ್ಗೆ? ಯಾಕೆ ಸರ್ ಹೊಡಿತೀರಾ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಸರ್, ನಾನು ಓದಿರೋದು ಕಮ್ಮಿ ಸರ್, ಅದಕ್ಕೆ ವಾಚ್ಮ್ಯಾನ್ ಆಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಹುಡುಕ್ತಾ ಇರೋರು ಏನಾದ್ರು ಬಂದ್ರೆ ಖಂಡಿತ ನಾನು ಹಿಡ್ಕೊಡ್ತೀನಿ. ಅವ್ರು ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗಿ ಸರ್. ಒಂದು ಹುಡುಗ ಒಂದು ಹುಡುಗಿ ಲವರ್ಸ್ ತರ ಇರ್ತಾರೆ ಸರ್. ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹುಡುಕ್ತಾ ಇದ್ರ ಅಂತ ಹೇಳ ಸರ್. ಯಾಕೆ ಸರ್ ಮತ್ತೆ ಮತ್ತೆ ಹೊಡಿತೀರಾ? ಮೊದ್ಲು ಸರಿಯಾಗಿ ಮಾತಾಡೋದನ್ ಕಲಿ. ಬಾ. ನೀವು ನನ್ ಕಣ್ ತಪ್ಸಿ ಕಾಂಪೌಂಡ್ ಹೊಡೆದು ಒಳಗ್ ಬಂದ್ ಸೇರ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಸರ್, ನೀವು ಲವರ್ಸ್, ಅವ್ರ ವಿಲನ್ಸ್. ನೀವೇನು ಹೆದರ್ಕೋಬೇಡಿ. ನಮ್ಮ ದೇಶದ ಸೈನಿಕರು ಕಾಶ್ಮೀರ ಹ್ಯಾಕ್ ಕಾಪಾಡ್ತಾರೋ ಹಾಗೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸ್ಟೀಫನ್, ಒಬ್ಬ ಒಳ್ಳೆ ವಾಚ್ಮ್ಯಾನ್. ಸರ್, ನನ್ನ ಹೆಸರು ಕೃಷ್ಣ, ನಂದಿನಿ ಅಂತ. ನಿಮ್ ಫ್ರೆಂಡ್ ಮಣಿಕಂಠ ಫೋನ್ ಮಾಡಿ ನನಗೆಲ್ಲ ಹೇಳಿದ್ದಾನೆ. ಸರ್, ಈ ದುಡ್ಡು ತಗೊಂಡು ಕ್ವಾರ್ಟರ್ಗೂ ನೀವು ದುಡ್ಡು ಕೊಡ್ತೀರಾ ಅಂತ ನಾನ್ ಸಹಾಯ ಮಾಡ್ತಿಲ್ಲ. ಭಯದಲ್ಲಿದ್ದರಿಗೆ ಧೈರ್ಯ ಹೇಳಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸರ್, ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಇದೇ ಕಾಲೇಜಲ್ಲಿ ಲೆಕ್ಚರರು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ರಿಲ್ಯಾಕ್ಸ್ ಆಗಿ. ಏನಯ್ಯ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರೆ ನೀವು. ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು, ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳು ನೋಡಿದೀರಾ ಅಂತ ಎಷ್ಟ್ ಜನ ಅಂತ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು. ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದೇನ್ ಗೊತ್ತಾಗುತ್ತೆ ಸರ್? 2,000 ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯಾ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ದು ಹುಡುಗಿ ಕಿಡ್ನಾಪ್ ಆದ ನನಗೆಷ್ಟು ಟೆನ್ಷನ್ ಆಗಬೇಡ. ಮುಚ್ಕೊಂಡ್ ಕೆಲ್ಸ ನೋಡು. ಬಂದ್ರು. ಸಾಕು ತಮಾಷೆ ಮಾಡಿದ್ದು. ತಗೋ, ನೀರ್ ಕುಡಿ. ಎಲ್ಲರೂ ಅಮ್ಮನ್ ಕೈ ತುತ್ತು ತಿನ್ನೋದ್ ನೋಡಿದೀನಿ. ನೀನ್ ಅಪ್ಪನ್ ಮುದ್ದಿನ ಮಗಳಲ್ವಾ, ನನ್ ಕೈ ತುತ್ತು ಹೇಳ್ತೀನಿ. ಅಪ್ಪ, ಅಮ್ಮಂಗೆ ಹೊಟ್ಟೆ ಕಿಚ್ಚು. ಅಮ್ಮಂಗ ಒಂದು ತಿನ್ನಿಸ್ಬಿಡಿ ಅಪ್ಪ. ಬೇಡಮ್ಮ, ಬೇಡ ಪ್ಲೀಸ್ ಅಮ್ಮ, ನನಗೋಸ್ಕರ ಒಂದೇ ಒಂದ್ ತುತ್ತು. ಅಯ್ಯೋ, ಬೇಡ ಅಂತ ಹೇಳಿಲ್ವಾ? ಪರವಾಗಿಲ್ಲ, ಬಿಂಕ ಬಿಡು. ತಗೋ, ನನ್ನ ಕೈಯಲ್ಲಿ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಬರೀ ಕೋಪ ನೋಡಿದ್ದೆ, ಕಣ್ಣೀರಲ್ಲ. ಅಲ್ಲ ಕಣೆ, ನಾವು ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಒಬ್ಳೆ ಮಗಳು ಅಂತ ಮಗನ್ ತರ ಸಾಕಿದ್ವಿ. ಅವಳು ಕೇಳಿದ್ನೆಲ್ಲ ಕೊಡ್ಸಿದ್ವಿ. ಅವಳಿಗೆ ಇಷ್ಟ ಬಂದಾಗಿ ಓದಿಸ್ದ್ವಿ. ಅವಳಿಗೆ ಎಷ್ಟು ಪ್ರೀತಿ ಮಾಡ್ತಿದ್ವಿ. ಅವಳ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ವಿ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓಡ್ತಾ ಇದ್ರೆ ಎಲ್ಲಿ ಬಿದ್ದು ಬಿಡ್ತಾರ ಅಂತ ಅಪ್ಪ ಅಮ್ಮಂದ್ರೆ ಹೆದರ್ತಾರೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟೆ ಓಡೋಗ್ತಾರೆ. ತುಂಬಾ ದುಃಖ ಆಗತ್ತೆ ರೀ. ಸೂರಿ ಕಂಡಿದ್ದಾಳೆ ಅಂದ್ಮೇಲೆ ಖಂಡಿತ ಸಿಕ್ಕೇ ಸಿಗ್ತಾಳೆ ರೀ. ಹಾಗಂತ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಮಗಳನ್ನ ಹೇಗ್ ಮನೆಗ್ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.
ಸುಸ್ತಾಗಿದ್ಯಾ? ಎಳ್ಳಿರ್ಬೇಕಾ? ಕೊಡೋಣ. ಹೇಯ್, ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ. ಅವ್ರಿಗೋಸ್ಕರ ನೀವು ಒದೆ ತಿಂದು ಯಾಕೆ ಸಾಯ್ತೀರಾ? ಪ್ರಪಂಚದಲ್ಲಿ ಯಾವ ಪ್ರೇಮಿಗಳು ಓಡೋದ್ರು ಅವ್ರ ಫ್ರೆಂಡ್ಸ್ ಇಟ್ಕೊಂಡು ಟಾರ್ಚರ್ ಕೊಡ್ತಾರೆ. ನೀವು ಅದನ್ನೇ ಮಾಡ್ತಿದ್ದೀರಾ. ಹೊಡಿರಿ, ಹೊಡೆದು ಸಾಯಿಸ್ಬಿಡಿ. ಆದ್ರೆ ನಮಗ್ ಗೊತ್ತಿರೋದೊಂದೇ, ಅವ್ರು ಎಲ್ಲಿದ್ದಾರೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ ಮುಂದೆನೆ ನಮ್ ಮಕ್ಳಿಗೆ ರಕ್ತ ಬರಕ್ ಹೊಡಿತಿದ್ದೀರಲ್ಲ, ಇದು ನಿಮಗ್ ನ್ಯಾಯನಾ? ಆಹಾ ಸ್ವಾಮಿ, ನಿಮ್ ಮಗ ಅಡ್ಡ ಹಾಕೊಂಡು ನಸ್ಗುನಿ ಕಾಯಂಗೆ ಬಂದ್ ನಿಂತ್ಕೊಂಡಲ್ರಿ. ರೇ ನಿಮ್ಮನ್ನಲ್ಲ, ನಿಮ್ಮ ಅಪ್ಪ ಅಮ್ಮ ಅವರಲ್ಲ, ಅವ್ರಿಗೆ 4 ಸರಿಯಾದ ಬರ ಹಿಡಿಬೇಕನ್ರಿ. ನಿನ್ನ ಮಗ ಅವನಲ್ಲ, ಕಣ್ಣಿದ್ದು ಕುರುಡನಾಗಿ, ಕಿವಿದ್ದು ಕಿವುಡನಾಗಿ, ಮೂಗಿದ್ದು ಉಸಿರಾಡ್ದಂಗ್ ಮಾಡ್ಬಿಟ್ಟ. ನವರಂಧ್ರಗಳನ್ನ ಎಲ್ಲ ಪೋಸ್ಟ್ ಆಫೀಸ್ ಸೀಳಕ್ಕೆ ಬಂದ್ ಮಾಡ್ಬಿಟ್ಟ. ನನಗೆ ಬರ್ತಾ ಇರೋ ಕೋಪಕ್ಕೆ ಕುತ್ಕೊಂಡು ಸಾಯಿಸ್ಬಿಡ್ತೀನಿ. ಎಲ್ರಿ ಮಗ, ಎಲ್ರಿ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಬೀದಿಗೆ ಬೀಳ್ತಿರ್ಲಿಲ್ಲ. ನಿಮ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಾ ಇರ್ಲಿಲ್ಲ. ನೋಡಿ, ನನಗಿರೋ ಲಾಯರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಕ್ಷನ್ 267 ಪ್ರಕಾರ ಇದು ದೊಡ್ಡ ಅಪರಾಧ. ಅವಳು ಎಲ್ಲಿದ್ದಾಳೆ ಮೊದ್ಲು ಹೇಳಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಟ್ಟೆ ಹತ್ತಿಸ್ಬೇಕಾಗುತ್ತೆ. ಅಲ್ಲ ರೀ, ನಮ್ಮ ಅಣ್ಣಗ್ ಮುದ್ದಾಗಿರೋ ಒಂದೇ ಒಂದು ಹೆಣ್ಮಗು ಈಗ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂದ್ರೆ ಊರಲ್ಲಿ ಯಾರ ಮುಖ ತೋರ್ಸಕ್ಕಾಗುತ್ತೆ? ಅಲ್ವೇನಪ್ಪ? ಹೆಣ್ಣಿನ ಸರಿ ಇಟ್ಕೊಂಡು ಓಡಾಡೋ ಕೊಡಂಗಿ ನನ್ನ ಮಗಳು ನಿನ್ನ ಮನೆ ಓದ್ಲಿ ಅಂತ ಬಿಟ್ರೆ ಅವಳು ಯಾವನ್ನೋ ಲವ್ ಮಾಡೋವರೆಗೂ ನೀನ್ ಕತ್ತೆ ಕಾಯ್ತಾ ಇದ್ದ. ನೋಡಿ, ನಿಮ್ಗಾಗ್ಲಿ ನಿಮ್ ಮಕ್ಕಳಿಗಾಗ್ಲಿ ಹಿಂಸೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಒಬ್ಬ ತಂದೆ ಆಗಿ ನನ್ನ ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲದೆ ಇದ್ರೆ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದವನ್ ಮಾತ್ರ, ಅವನು ಇಲ್ಲೇ ಇರ್ಲಿ ಏನೇ ಆಗಿರ್ಲಿ, ಅವನನ್ನು ಮಾತ್ರ ಬಿಡೋದಿಲ್ಲ. ಕೃಷ್ಣ, ನೀವು ಹೆದರ್ಕೋಬೇಡಿ. ನಾನ್ ಪ್ರೇಮ್, ಇವಳು ಶ್ರೀಗೌರಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವಿಷ್ಟು ಜನ ಇದೇ ಕಾಲೇಜಲ್ಲಿ ಓದ್ತಾ ಇದೀವಿ. ನಿಮ್ ಬಗ್ಗೆ, ನಿಮ್ ಪ್ರೀತಿ ಬಗ್ಗೆ ಎಲ್ಲ ನಮ್ಮ ವಾಚ್ಮನ್ ಹೇಳಿದ್ದಾರೆ. ಅವರು ಗೂಂಡಾ ಪವರ್ ಇದ್ರೆ ನಿಮ್ಗೆ ಯೂತ್ ಪವರ್ ಇದೆ. ನಿಮ್ಮಿಬ್ರನ್ನ ಒಂದ್ ಮಾಡೋದು ನಮ್ಗೇನ್ ಕಷ್ಟದ ಕೆಲಸ ಅಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಥ್ಯಾಂಕ್ಸ್. ನಾವಿದೀವಿ ಅವ್ರಿದ್ದಾರೆ ಅನ್ನೋಕ್ಕಿಂತ ಈಗ ಇವ್ರಿಬ್ರನ್ನ ಒಂದ್ ಮಾಡೋದ್ ಮುಖ್ಯ. ನಾಳೆನೆ ಇವ್ರಿಬ್ರನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗೋಣ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಇವ್ರು ನಂದಿನಿ. ಈ ಫಾರ್ಮ್ ಫಿಲ್ಅಪ್ ಮಾಡಿ. ಸರಿ ಸರ್, ಥ್ಯಾಂಕ್ಸ್. ಯಾರು ಸಾಕ್ಷಿ ಆಗ್ತೀರಿ? ಸರ್, ನಾವು. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರೇಮ್ ಅಂತ, ವೆಂಕಟೇಶ್ವರ ಕಾಲೇಜ್ ಸ್ಟೂಡೆಂಟ್. ನಾಳೆ 3 ಗಂಟೆವರೆಗೂ ಪ್ರಾಬ್ಲಮ್ ಬರ್ಲಿಲ್ಲ ಅಂದ್ರೆ ನೀವು ಮದುವೆ ಆಗ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ, ನೀವು ಹುಡುಕ್ತಾರ ಕೃಷ್ಣ ನಂದಿನಿ ಇಬ್ರು ಸ್ಟೂಡೆಂಟ್ಸ್ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ರಿಜಿಸ್ಟರ್ ಫಾರ್ಮ್ಗೆ ಸೈನ್ ಮಾಡಿದ್ದಾರೆ. ನಾಳೆನೇ ಮದುವೆ. ಸಾಕ್ಷಿ ಹಾಕಿರೋ ಸ್ಟೂಡೆಂಟ್ ಹೆಸರು ಪ್ರೇಮ್ ಅಂತ. ಅವನು ವೆಂಕಟೇಶ್ವರ ಕಾಲೇಜಲ್ಲಿ ಓದ್ತಿದ್ದಾನೆ. ಅವ್ನು ಹಿಡಿದ್ರೆ ಎಲ್ಲಾ ವಿಷಯ ಗೊತ್ತಾಗತ್ತೆ. ಸರ್ ಯಾರ್ ಬೇಕಾಗಿತ್ತು? ಏಯ್, ಪ್ರೇಮ್ ಅನ್ನೋನ್ ಯಾರೋ ಇಲ್ಲಿ? ನನ್ನೇ ನೋಡಿದ್ರೆ ಲವರ್ಸ್ ಕೇಳಿದ್ರಿ, ಈಗಾಗ್ಲೇ ಪ್ರೇಮ್ ಅಂತಿದ್ದೀರಾ. ಏನ್ ವಿಷಯ? ವಿಷಯ ಗಿಷಯ ಅಂತಂದ್ರೆ ಕುತ್ತಿಗೆ ಹೆಚ್ಚಿಬಿಡ್ತೀನಿ. ಏನಂತ ಗಲಾಟೆ? ಇವ್ರಿಗೆ ಪ್ರೇಮ್ ಬೇಕಂತೆ.
ನೆನಪಿರ್ಲಿ ಪ್ರೇಮ ಅಥವಾ ಜೋಗಿ ಪ್ರೇಮ? BA ಪ್ರೇಮು, BCom ಪ್ರೇಮು, BTech ಪ್ರೇಮು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಿ ಪ್ರೋಗ್ರಾಮ್ ಬರ್ತಲ್ಲ ಸರ್, ಅದೇ ಪ್ರತಿ ಭಾನುವಾರ ಸರ್, ಅದ್ರಲ್ಲೊಬ್ಬ ಇದ್ದಾನೆ ಸರ್ ಪ್ರೇಮು, ನಂಗಿಂತ ಜೂನಿಯರ್, ಇದೇ ಕಾಲೇಜು. ಈ ಕಾಲೇಜಲ್ಲಿ 15 ಜನ ಪ್ರೇಮ್ ಇದ್ದಾರೆ, ನಿಮ್ಗೆ ಯಾವ ಪ್ರೇಮ್ ಬೇಕು? ಮರ್ಯಾದೆಯಿಂದ ಅವರಿಬ್ರು ನಮಗೊಪ್ಸಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಹೇಳಿ. ಸೌತ್ ನಾರ್ತ್ ದೇಶಕ್ಕೆ ದಿಕ್ಕುಗಳಾದ್ರೆ ಈ ಯೂತ್ ಕೂಡ ದೇಶಕ್ಕೆ ಒಂದ್ ದಿಕ್ಕಿದ್ದಂತೆ. ಇದನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡಿ. ಹಾಕ್ಬಿಡ್ತೀನಿ. ಇನ್ನೇನ ಹಾಕೋದು ಪ್ಯಾಂಟ್ ಶರ್ಟ್? ಸ್ಟೂಡೆಂಟ್ಸ್ ಮೇಲೆ ಕೈ ಇಟ್ರೆ ಲೋಕಸಭಾ, ವಿಧಾನಸಭಾ, ರಾಜ್ಯಸಭಾನೇ ಅಲ್ಲಾಡೋಗುತ್ತೆ. ನಿಮ್ ಕೈಯಲ್ಲಿ ತಾಕತ್ತಿದ್ರೆ ಹೋಗಿ ಹುಡ್ಕೋ ಹೋಗಿ. ಅದ್ ಬಿಟ್ಬಿಟ್ಟು ಈ ತರ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡ್ಬೇಡಿ. ಈಗ ನಾವ್ ಇವ್ರಿಗೆ ಹೊಡೆಯೋದು ಮುಖ್ಯ ಅಲ್ಲ, ಅವ್ರಿಬ್ರನ್ನ ಹುಡುಕೋದು ಮುಖ್ಯ.